ಹರಹರ ಮಹಾದೇವ್. ಇವತ್ತಿನ ಹೊಸ ಕಂಟೆಂಟ್ ಏನು ಹೇಳ್ತಿದ್ದೀನಿ ಅಂದರೆ, ಆಂಧ್ರದಲ್ಲಿ ತುಂಬ ವೈರಲ್ ಆಗ್ತಿರುವ ಒಂದು ಅಗೋರಿ ನಾಗಸಾಧು ಅಂತ ನೀವು ನೋಡಿರ್ತೀರ ವೀಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಯೂಟ್ಯೂಬಲ್ಲೆಲ್ಲ ಬರೀ ಅವ್ರದ್ದೇ ಹೋಗ್ತಿದೆ. ಬಟ್ ಅದು ಎಷ್ಟು ಮಾತ್ರ ನಿಜ, ಎಷ್ಟು ಮಾತ್ರ ಸುಳ್ಳು, ಏನಾಗ್ತಿದೆ, ಆ ಅಗೋರಿ ಯಾರು, ಎಲ್ಲಿಂದ ಬಂದರು, ಸನಾತನ ಧರ್ಮ ಅಂದರೆ ಏನು ಅಂತ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಫಸ್ಟ್ ಆ ಅಗೋರಿ, ಈ ಅಗೋರಿ ನೋಡಿ. ಈ ಅಗೋರಿ ಹೆಸರು ಶ್ರೀನಿವಾಸ್. ಇವರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಆಂಧ್ರದಲ್ಲಿ. 7 ವರ್ಷ ವಯಸ್ಸಿದ್ದಾಗ ಅವರು ಅವರ ಮನೆ ಬಿಟ್ಟು ಹೋಯ್ತಾರೆ. ಏನೋ ದೀಕ್ಷೆ ತಗೋಬೇಕು, ನಾನು ಅಗೋರಿಯಾಗಿ ಕನ್ವರ್ಟ್ ಆಗಬೇಕು ಅಂತ ಹೋಗ್ತಾರೆ. ಹೋಗಿ ಅಂದರೆ ಇದು ಅವ್ರು ಹೇಳಿರೋದು, ಅವ್ರ ಫ್ಯಾಮಿಲಿ ಅವ್ರು ಹೇಳಿರೋದು. 7 ವರ್ಷ ಆದಮೇಲೆ ಹೋಗ್ತಾರೆ. ಅದಾದ ನಂತರ ಮತ್ತೆ 5 ವರ್ಷ ಆದಮೇಲೆ ಬಂದು ಮನೆಗೆ ಬಂದು ಒಂದ್ಸಲ ಮಾತಾಡಿಸ್ತಾರೆ. ಅವ್ರಿನ್ನ ಮೇಲ್ ಅಗೋರಿ ಶ್ರೀನಿವಾಸ್ ಆಗಿ ಇರ್ತಾನೆ, ಬಂದು ಮಾತಾಡಿಸ್ತಾರೆ. ಅದಾದ ನಂತರ ಒಂದು ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಬಟ್ಟೆ ಇಲ್ಲದೆ ವಿಭೂತಿ ಹಚ್ಕೊಂಡು ರುದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಒಂದು ಪೂಜೆ ಮಾಡ್ತಾರೆ. ಆವಾಗ ಎಲ್ಲ ಜನರೆಲ್ಲ ನಂಬಿ ಇವರು ಅಗೋರಿ, ರಿಯಲ್ ಅಗೋರಿ, ಏನೋ ಒಂದು ಸಾಧನೆ ಮಾಡ್ತಾರೆ, ಮಂತ್ರಗಳು ಗೊತ್ತು, ಏನೇನೋ ಗೊತ್ತು ಅಂತ ಹೇಳಿ ಅವರು ನಂಬ್ತಾರೆ. ಬಟ್ ಅದು ಎಷ್ಟು ಮಾತ್ರ ನಿಜ, ಎಷ್ಟು ಮಾತ್ರ ಸುಳ್ಳು ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್, ಸನಾತನ ಧರ್ಮದ ಮುಖ್ಯ ಅಂದರೆ ಮೈನ್ ರೂಲ್ಸ್ ಅಂದರೆ ಏನು ಅಂತಿರುತ್ತೆ. ಮೈನ್ ರೂಲ್ಸ್ ಬಂದು 8 ರೂಲ್ಸ್ ಇದೆ. 8 ರೂಲ್ಸ್ ಏನಂದರೆ, ನೀನು ಯಾವುದೇ ರೀತಿಯ ಕಾಮ, ಕ್ರೋಧ, ಎಕ್ಸೈಟ್ಮೆಂಟು, ಅಸೂಯೆ ಮತ್ತು ಭಯ ಪಡಬಾರ್ದು. ಇದು ಯಾವುದಕ್ಕೂ ನೀನು ಆಸೆ ಪಡಬಾರ್ದು. ಅಂದರೆ ನಿನಗೆ ಅಸೂಯೆ ಅನ್ನೋದಿರಬಾರ್ದು, ದ್ವೇಷ ಇರಬಾರ್ದು, ಕೋಪ ಬರಬಾರ್ದು, ಏನು ಎಕ್ಸ್ಪೆಕ್ಟೇಷನ್ ಯಾರ ಹತ್ರದಿಂದ ಮಾಡಬಾರ್ದು, ಇಂಥವೆಲ್ಲ ಇರುತ್ತೆ. ಬಟ್ ಈ ಅಗೋರಿಗಳು ಈ ಒಂದು ಮೇನ್ ರೂಲ್ಸ್ ಏನು ಹಿಡ್ಕೊಂಡಿದ್ದಾರೆ ಅಂದರೆ, ಈ ಮನುಷ್ಯ ಇಷ್ಟುವನ್ನು ಬಿಟ್ಟು ಬಾಳಬೇಕು. ಅಂದರೆ ಯಾವುದೇ ರೀತಿಯ ಕೋಪ ಇರಬಾರ್ದು, ಯಾರ ಮೇಲೇನೋ ದ್ವೇಷ ಸಾಧಿಸಬಾರ್ದು, ಏನಾದರೂ ಇನ್ನೊಬ್ಬರಿಂದ ಕಿತ್ಕೊಳ್ಳೋದೆಲ್ಲ ಮಾಡಬಾರ್ದು, ಭಯ ಪಡಬಾರ್ದು ಇನ್ನೊಬ್ಬರಿಗೆ ಅಂತ ಆ ಅಗೋರಿಗಳು ತಪಸ್ಸು ಮಾಡಿ ಇದನ್ನು ನಿರ್ಮೂಲನೆ ಮಾಡಬೇಕಂತ ಅವರೇನು ಮಾಡ್ತಾರೆ, ಈ ಒಂದು ತಪಸ್ಸನ್ನು ತಗೊಂಡು ಅಗೋರಿಯಾಗಿ ಕನ್ವರ್ಟ್ ಆಗ್ತಾರೆ. ಆ ಅಗೋರಿಯಾಗಿ ಕನ್ವರ್ಟ್ ಆಗೋಕ್ಕೆ ಮೇಯ್ನ್ ರೂಲ್ಸ್ ಏನು ಬೇಕು? ಮೇಯ್ನು ಅಗೋರಿಯಾಗಿ ಕನ್ವರ್ಟ್ ಆಗಬೇಕಂದ್ರೆ ರಿಲೇಷನ್ಶಿಪ್ ಇರಬಾರ್ದು, ಮನೆ ಯಾರು ಬೇಡ ಅಂತ ಎಲ್ಲ ಬಿಟ್ಟು ಬರಬೇಕು. ಯಾವುದೇ ರೀತಿಯ ಆಸೆಗಳು, ಆಸ್ತಿಗಳು ಏನು ಹಿಡ್ಕೋಬಾರ್ದು, ಎಲ್ಲ ಬಿಟ್ಟು ಬರಬೇಕು. ಅದಾದ ನಂತರ ಏನು ಮಾಡ್ತಾರೆ, ಇವರಿಗೆ ಗುರು ಅನ್ನೋರು ಒಬ್ಬರು ಇರಬೇಕು. ಒಟ್ಟು 14 ವರ್ಷ ದೀಕ್ಷೆಯಲ್ಲಿರಬೇಕು. 14 ವರ್ಷದಲ್ಲಿ 7 ವರ್ಷ ದೀಕ್ಷೆ, 7 ವರ್ಷ ಗುರು ದೀಕ್ಷೆದಲ್ಲಿದ್ದು 5 ವರ್ಷ ಅವರು ತಪಸ್ಸನ್ನು ಮುಗಿದು ಆದ ನಂತರ ಸತ್ತಿರುವ ಬಾಡಿ ಇರುತ್ತಲ್ಲ ಅದನ್ನು ತಿಂದು ಅವರು ಅಗೋರಿಯಾಗಿ ಕನ್ವರ್ಟ್ ಆಗಿ ಅವ್ರು ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾ ಅಂತೆ, ಜನರ ಮೇಲೆ ಆಸೆಗಳಂತೆ, ವ್ಯಾಮೋಹಗಳಂತೆ ಇಂಥವೇನೂ ಬರೋದಿಲ್ಲ. ಬಟ್ ನಮ್ಮ ಶ್ರೀನಿವಾಸ್ಗೆ ಏನಾಗಿದೆ, 2 ಮದುವೆ ಮಾಡ್ಕೊಂಡಿದ್ದಾನೆ ಶ್ರೀನಿವಾಸ್. ಅವರ ಹೆಸರು ಶ್ರೀನಿವಾಸು. ಬಟ್ ಇವಾಗ ಅವರು ಟ್ರಾನ್ಸ್ಜೆಂಡರ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಬಟ್ ಹೇಳೋದು ಅವರ ಹೆಸರು ಶ್ರೀನಿವಾಸು. 2 ಹೆಂಡ್ತಿರು, ಒಂದು ಬಂದು ರಾಧಿಕಾ ಮತ್ತು ಇನ್ನೊಂದು ಬಂದು ವರ್ಷಿಣಿ ಅಂತ. ಮುಖ್ಯವಾಗಿ ಹೇಳೋದು ಏನಂದರೆ, ಈ ಅಗೋರಿಗೆ ಕಾರ್ ಇದೆ, ಮೊಬೈಲ್ ಇದೆ, ಲಿಪ್ಸ್ಟಿಕ್ ಹಚ್ತಾಳೆ, ಪಾಂಡ್ಸ್ ಪೌಡರ್ ಹಚ್ತಾಳೆ. ಅಲ್ಲೆಲ್ಲ ಹೋಗಿ ರೋಡಲ್ಲಿ ಕಾರನ್ನು ನಿಲ್ಲಿಸ್ಬಿಟ್ಟು ಪೊಲೀಸರ ಜೊತೆ ಜಗಳ ಆಡ್ತಾಳೆ. ನಾನು ಸನಾತನ ಧರ್ಮವನ್ನು ಉಳಿಸಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಎಷ್ಟೋ ಅಗಾರಿಗಳು ಎಲ್ಲಿ ಸನಾತನ ಧರ್ಮವನ್ನು ಉಳಿಸ್ಬೇಕು ಅಂತ ಅವರು ದೀಕ್ಷೆ, ತಪಸ್ಸು, ಕಾಶಿ, ಇಂಥ ಹರಿದ್ವಾರ, ಇಲ್ಲಾಂದ್ರೆ ಕೇದಾರ್ನಾಥ್ ಇಂಥ ಕಡೆ ಎಲ್ಲ ತಪಸ್ಸು ಮಾಡ್ತಾರೆ. ಅವರು ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿಲ್ಲ ಕಾರ್ ಇಲ್ಲ, ಅವ್ರ ಹತ್ರ ಜನರನ್ನ ಬೈಯೋದಿಲ್ಲ, ಯಾವುದೇ ರೀತಿಯ ಮಾತೇ ಆಡೋದಿಲ್ಲ ಅವರು. ಆ ಲೆವೆಲ್ಗಿರೋರು ಈ ಒಂದು ಶ್ರೀನಿವಾಸ್ ನೋಡಿದ್ರೆ ಬೈತಾ ಇದ್ದಾರೆ, ಪೊಲೀಸರನ್ನ ಹೊಡಿತಾ ಇದ್ದಾರೆ. ಬಟ್ ಯಾಕಂದ್ರೆ ಒಂದೇ ಒಂದು ಕಾರಣಕ್ಕೆ ಪೊಲೀಸ್ ಅವರು ಮತ್ತೆ ಯಾಕೆ ಅವ್ರನ್ನ ಹೊಡಿತಾ ಇಲ್ಲ ಅಂದ್ರೆ, ಎಲ್ಲಿ ಹೊಡೆದ್ರೆ ಸನಾತನ ಧರ್ಮಕ್ಕೆ ನಾವು ಆಪೋಸಿಟ್ ದಯವಿಟ್ಟು ಹೇಳ್ತಿದ್ದೀನಿ ಏನಂದ್ರೆ, ದೇವರನ್ನ ನಂಬಿ, ನಿಮ್ಮ ರಿಲಿಜಿಯನ್ನ ನಂಬಿ, ಅರ್ಥ ಆಗ್ತಿದ್ಯಾ? ದೇವರನ್ನ ನಂಬಿ, ರಿಲಿಜಿಯನ್ನ ನಂಬಿ, ಅವರ ತತ್ವಗಳನ್ನು ನಂಬಿ, ಯಾವುದೇ ರೀತಿಯಲ್ಲಿ ಇನ್ನೊಬ್ಬರ ಬಾಬಾಗಳಾಗಿರಬಹುದು ಇಂಥ ಸಾಧುಗಳು ಅಂತ ಬಂದು ನಿಮ್ಮ ಹತ್ರ ಹಣದ ಲೂಟಿಯನ್ನು ಮಾಡುತ್ತಾರೆ. ದಯವಿಟ್ಟು ನೀವು ನೋಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಏನನ್ನು ನಂಬಬೇಕು, ಏನು ನಂಬಾರ್ದು ಅಂತ ನೀವು ಮೈಂಡಲ್ಲಿ ಕ್ಲಾರಿಟಿಯಾಗಿ ಇಟ್ಕೋಬೇಕು. ಯಾಕಂದರೆ ಒಂದೇ ಒಂದು ಯೋಚನೆ ಮಾಡಿ, ಅವ್ರು ಬಂದು ವಿಡಿಯೋ ಮಾಡೋದು ಅವಶ್ಯಕತೆ ಏನಿದೆ? ವಿಡಿಯೋ ಮಾಡಿ ಪ್ರತಿಯೊಂದು ವಿಡಿಯೋನು ಇನ್ಸ್ಟಾಗ್ರಾಮ್ಗೆ ಆಗಿರ್ಬೋದು, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋ ಅವಶ್ಯಕತೆ ಏನೈತೆ? ನಿನಗೆ ಗೊತ್ತು ರೂಲ್ಸ್, ಆ ರೂಲ್ಸ್ನ ನೀನು ಪಾಟಿಸು. ಯಾವತ್ತಿದ್ರೂ ಒಂದು ದೃಢ ಸಂಕಲ್ಪದಿಂದ ನೀನು ಮಾಡಿದ್ರೆ ಅಚೀವ್ಮೆಂಟ್ ಆಗುತ್ತೆ. ಮತ್ತು ಯಾಕೆ ನೀನು ತಲೆ ಕೆಡಿಸ್ಕೊಂತೀಯಾ? ಅದಕ್ಕೆ ಹೇಳೋದು, ದಯವಿಟ್ಟು ಇಂಥ ಕಳ್ಳ ಬಾಬಾಗಳಾಗಿರ್ಬೋದು,
ಇಲ್ಲ ಸಾಧುಗಳಾಗಿರ್ಬೋದು. ನಿಮಗೆ ಗೊತ್ತು ಹಿಂದೂ ಧರ್ಮದಲ್ಲಿ ಏನೇನು ರೂಲ್ಸ್ ಇದೆ, ನಾವು ಏನನ್ನು ಅಳವಡಿಸ್ಕೋಬೇಕು ಅಂತ ಗೊತ್ತು, ಅದನ್ನ ಮಾತ್ರ ಅಳವಡಿಸ್ಕೊಳ್ಳಿ. ದಯವಿಟ್ಟು ಇನ್ನೊಬ್ಬರನ್ನ ನೋಡಿ ಇನ್ನೊಬ್ಬರನ್ನ ಫಾಲೋ ಮಾಡಿ ನೀವು ಯಾವತ್ತಿಗೂ ಮೋಸ ಹೋಗ್ಬೇಡಿ. ನಿಮ್ಮ ರಿಲಿಜಿಯನ್ನ ನೀವು ಬಿಲೀವ್ ಮಾಡಿ, ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಿ. ಅದು ಬಿಟ್ರೆ ಬೇರೆಯವ್ರು ಏನೋ ಹೇಳಿದ್ರು ಅವ್ರ ಜೊತೆ ನಾನ್ ಮಾಡ್ಬೇಕು, ಇಲ್ಲಾಂದ್ರೆ ಅವರೇ ನಮ್ಗೆ ದೇವ್ರು, ನಮ್ಗಿರೋ ದೇವರೇ ಬೇರೆ, ಬಟ್ ನೀವು ನಂಬ್ತಿರೋ ದೇವರೇ ಬೇರೆ. ನಿಮ್ ಮುಂದೆ ಬಂದು ಯಾರು ನಾನ್ ದೇವ್ರು ಅನ್ನೋ ಅವನ್ನ ನಂಬ್ತಿದ್ದೀರಾ, ನೀವು ರಿಯಲ್ ಆಗಿರೋ ದೇವ್ರನ್ನ ನೀವು ನಂಬ್ತಿಲ್ಲ. ಅರ್ಥ ಆಗ್ತಿದ್ಯಾ? ದಯವಿಟ್ಟು ಚೇಂಜ್ ಆಗಿ ಜನರೇ. ಏನೇನೈತೆ ಏನಿಲ್ಲ ಫ್ಯಾಕ್ಟ್ಗಳು ನಿಮಗೂ ಗೊತ್ತು, ನಿಮಗೂ ಯೋಚನೆ ಮಾಡಿ ಶಕ್ತಿ ಐತೆ. ದಯವಿಟ್ಟು ಆ ಶಕ್ತಿಯ ಮೇಲೆ, ಇಲ್ಲಾಂದ್ರೆ ನಿಮ್ಮ ಯೋಚನೆಗಳ ಮೇಲೆ ನಿಮ್ಮ ಒಂದು ಲೈಫ್ನ ಮೂವ್ ಆನ್ ಆಗಿರಿ. ಆಗೋರಿ ಎಷ್ಟು ಮಾತ್ರ ನಿಜ ಎಷ್ಟು ಮಾತ್ರ ಸುಳ್ಳು ಅನ್ನೋದು ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೊಂದು ಕನ್ಕ್ಲೂಷನ್ ಬರುತ್ತೆ. ದಯವಿಟ್ಟು ಏನು ತಿಳಿದೆ ಯಾರನ್ನು ನಂಬಕ್ ಹೋಗ್ಬೇಡಿ.